ಡಿಕೆ ಸಂಪುಟದಲ್ಲಿ ಮಹಿಳೆಯರಿಗೆ ಯಾಕೆ ಪ್ರಾತಿನಿಧ್ಯವನ್ನ ಕೊಟ್ಟಿಲ್ಲ ಎನ್ನುವಂತ ಪ್ರಶ್ನೆ ರಾಜ್ಯಾದ್ಯಂತ ಹುಟ್ಟಿಕೊಳ್ತಾ ಇದೆ. ಮಹಿಳೆಯರು ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಮಹಿಳೆಯರಿಗೆ ಪ್ರಾತಿನಿಧ್ಯವನ್ನ ಕೊಟ್ಟಿಲ್ಲ. 33% ಮೀಸಲಾತಿ ಕೂಗಿನ ಮಧ್ಯೆ ನಾರಿ ಶಕ್ತಿಗೆ ಕರ್ನಾಟಕದಲ್ಲಿ ಬೆಲೆ ಇಲ್ಲ ಮತ್ತು ಬಲ ಇಲ್ಲ. ಮಹಿಳೆಯರಿಗೆ ಹಲವು ಯೋಜನೆಯನ್ನ ಕೊಟ್ಟಂತ ಸರ್ಕಾರ ಇದು. ಆದರೆ ಸಂಪುಟದಲ್ಲಿ ಅವರಿಗೆ ಸ್ಥಾನಮಾನವನ್ನ ಯಾಕೆ ನೀಡಿಲ್ಲ? ಗೃಹಲಕ್ಷ್ಮಿಯರಿಗೆ ಕಾಂಗ್ರೆಸ್ ಯಾಕೆ ಮನ್ನಣೆ ಕೊಡಲಿಲ್ಲ? ಕಾಂಗ್ರೆಸ್ ಸರ್ಕಾರದಲ್ಲಿ ಒಟ್ಟು 8 ಮಂದಿ ಶಾಸಕರಿದ್ದಾರೆ. 5 ಒಂದು ಕಡೆಯಲ್ಲಿ 5 ಶಾಸಕಿಯರು ಅಂತ ಹೇಳಿದ್ರೆ MLAಗಳು, 3 MLCಗಳಿದ್ದಾರೆ. ಮಹಿಳೆಯರಿಗಾಗಿ ನಾರಿ ಶಕ್ತಿ, ಗೃಹಲಕ್ಷ್ಮಿ, ಶಕ್ತಿ ಯೋಜನೆ ಇವೆಲ್ಲವನ್ನ ಕೊಟ್ರೆ, ಆದರೆ ಸಂಪುಟದಲ್ಲಿ ಯಾಕೆ ಸ್ಥಾನಮಾನವನ್ನ ಕೊಟ್ಟಿಲ್ಲ? ಮಹಿಳೆಯರ ಮತ ಬೇಕು ನಿಮಗೆ. ಮಹಿಳೆಯರನ್ನ ಓಲೈಸಿಕೊಳ್ಳೋಕೆ ಯೋಜನೆಗಳನ್ನ ಕೊಡ್ತೀರಿ. ಆದ್ರೆ ಅಧಿಕಾರ ಅಂತ ಬಂದಾಗ, ಆಡಳಿತ ಅಂತ ಬಂದಾಗ ಮಹಿಳೆಯರಿಗೆ ಬೆಲೆ ಇಲ್ಲ. ಯಾಕೆ ಹೀಗೆ? ಒಬ್ರಲ್ಲ ಇಬ್ರಲ್ಲ 8 ಮಂದಿ ಶಾಸಕರಿದ್ದಾರೆ. ಒಟ್ಟು 5 MLAಗಳು, 3 MLCಗಳು. ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದಾರೆ, ರೂಪಕಲಾ ಶಶಿಧರ್, ಮೂಡಿಗೆರೆ ಶಾಸಕಿ ನಯನಾ ಮೋಟಮ್ಮ, KGF ಇನ್ನೊಂದು ಕಡೆಯಲ್ಲಿ ಅನ್ನಪೂರ್ಣ ತುಕಾರಾಮ್ ಇದ್ದಾರೆ, ಸಂಡೂರ್ನವರು, ಕನಿಜಾ ಫಾತಿಮಾ. ಇವರು MLAಗಳಾದ್ರೆ 3 MLCಗಳಿದ್ದಾರೆ. ಆರತಿ ಕೃಷ್ಣ, ಗಾಯತ್ರಿ ಶಾಂತೇಗೌಡ, ಉಮಾಶ್ರೀ ಇದ್ದಾರೆ. ಕೊಡ್ಬೋದಿತ್ತು ತಾನೇ. ಈ 8 ಮಂದಿಯಲ್ಲಿ ಒಬ್ಬರಿಗಾದ್ರೂ ಸಚಿವ ಸ್ಥಾನ ಕೊಡಬೇಕಿತ್ತು. ಈ ಕೂಗು ರಾಜ್ಯಾದ್ಯಂತ ಕೇಳಿ ಬರ್ತಾ ಇದೆ. ಮೊದಲ ಪಟ್ಟಿಯಲ್ಲಿ ಹೆಸರಿತ್ತು, ಗಾಯತ್ರಿ ಶಾಂತೇಗೌಡ ಅವರ ಹೆಸರಿತ್ತು. ಆದರೆ ಕೊನೆಗೆ ಅವರಿಗೂ ಕೂಡ ಕೊಡಲಾಯಿತು. ಲಕ್ಷ್ಮೀ ಹೆಬ್ಬಾಳ್ಕರ್ ಈ ಹಿಂದೆ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಸಚಿವರಾಗಿದ್ದವರು. ಅವರಿಗೂ ಕೂಡ ಈ ಬಾರಿ ಚಾನ್ಸ್ ಮಿಸ್ ಆಗಿದೆ. ರೂಪಕಲಾ ಶಶಿಧರ್ KGFನ ಶಾಸಕಿ, ನಯನಾ ಮೋಟಮ್ಮ ಮೂಡಿಗೆರೆ ಶಾಸಕಿ, ಕನಿಜಾ ಫಾತಿಮಾ ಕಲಬುರಗಿ ಉತ್ತರದವರು, ಅನ್ನಪೂರ್ಣ ತುಕಾರಾಮ್ ಸಂಡೂರು ವಿಧಾನಸಭಾ ಕ್ಷೇತ್ರದ ಶಾಸಕಿ. MLCಗಳು 3 ಯಾರು ಅಂತ ನೋಡ್ತಾ ಹೋಗೋದಾದ್ರೆ ಆರತಿ ಕೃಷ್ಣ ಇದ್ದಾರೆ, ಗಾಯತ್ರಿ ಶಾಂತೇಗೌಡ ಇದ್ದಾರೆ, ಉಮಾಶ್ರೀ ಇದ್ದಾರೆ. ಇಷ್ಟೆಲ್ಲ ಆಯ್ಕೆಗಳು ಹೈಕಮಾಂಡ್ ನಾಯಕರ ಮುಂದೆ ಇತ್ತು, ರಾಜ್ಯ ನಾಯಕರ ಮುಂದೆ ಇತ್ತು. ಆದರೆ ಇವ್ರು ಯಾರಿಗೂ ಕೂಡ ಸಂಪುಟದಲ್ಲಿ ಸ್ಥಾನಮಾನವನ್ನು ಕೊಡಲಿಲ್ಲ. ಮತ ಕೇಳೋಕೆ ಹೋಗ್ತೀರಾ, ಪ್ರಚಾರಕ್ಕೆ ಮಹಿಳಾ ಅಭ್ಯರ್ಥಿಗಳು ಬೇಕು ನಿಮಗೆ, ಅವರ ಮತ ಬೇಕು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬರೋಕೆ ಕಾರಣ ಮಹಿಳಾ ಮತದಾರರು ಇದ್ದಾರೆ, ನೆನಪಿಟ್ಕೊಳ್ಬೇಕು. ಆದರೆ ಯಾಕೆ ಮಂತ್ರಿ ಸ್ಥಾನವನ್ನು ಅವ್ರಿಗೆ ಕೊಟ್ಟಿಲ್ಲ? ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ತಾವು ಕೂಡ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಬಹುದು. ಸಾಗರದಿಂದ ಉಮೇಶ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಉಮೇಶ್ ಅವರೇ. ಉಮೇಶ್ ಅವರೇ, ನನ್ನ ಧ್ವನಿ ಕೇಳ್ತಾ ಇದೆಯಾ? ನಮಸ್ಕಾರ. 8 ಮಂದಿ ಮಹಿಳಾ ಶಾಸಕರಿದ್ದಾರೆ, ಸಚಿವ ಸಂಪುಟದಲ್ಲಿ ಸ್ಥಾನಮಾನ ಕೊಟ್ಟಿಲ್ಲ. ಏನ್ ಹೇಳ್ತೀರಾ ನೀವು? ಸರ್, ಮೊದಲನೇದಾಗಿ ನಿಮ್ಮ ಪವರ್ ಟಿವಿ ಚಾನೆಲ್ ಅವರಿಗೆ ನಮಸ್ಕಾರ. ಮೊದಲನೇದಾಗಿ ಪವರ್ ಟಿವಿ ಚಾನೆಲ್ ಅವರಿಗೆ ನಮಸ್ಕಾರ. ರಾಕೇಶ್ ಶೆಟ್ಟಿ ಸರ್ ಅವರಿಗೆಲ್ಲ ನಮಸ್ಕಾರ. ನಮಸ್ಕಾರ, ಹೇಳಿ ಸರ್ ತಮ್ಮ ಅಭಿಪ್ರಾಯ. ಸರ್, ನನ್ನ ಅಭಿಪ್ರಾಯ ಏನಂದ್ರೆ, ಈಗ 8 ಜನ ಮಹಿಳೆಯರು ಇದ್ರು ಕೂಡ ನಮ್ಮ ಸರ್ಕಾರ, ನಾನು ಕೂಡ ಕಾಂಗ್ರೆಸ್ನವರೇ, ಓಕೆ, ಅವ್ರಿಗೊಂದು ಸ್ಥಾನ ಒಂದಾರು ಅಟ್ಲೀಸ್ಟ್ ಅದು ಕೊಡ್ಬೇಕಿತ್ತು. ಕೊಡಕ್ಕಾಗಿ ಒಂದು ಸ್ಥಾನ ಇಟ್ಕೊಂಡಿದ್ದಾರೆ. ಆದ್ರೆ ಕೊಟ್ರೆ ತುಂಬಾ ಈ ರಾಜ್ಯದಲ್ಲಿ ಜನರಿಗೆ ಮತ್ತೆ ಸರ್ಕಾರಕ್ಕೂ ಕೂಡ ಒಳ್ಳೆ ಮೆಸೇಜ್ ಹೋಗತ್ತೆ. CM ಸರ್ ಇದ್ರ ಬಗ್ಗೆ ಕೂಡಲೇ ಅದನ್ನ ನಿರ್ಧಾರ ತಗೊಬೇಕು, ಮತ್ತೆ ಡಿಲೇ ಮಾಡಬಾರ್ದು ಸರ್. ಓಕೆ. ಹಾಗೇನೆ ನಮ್ಮ ಸಾಗರದಲ್ಲಿ ಗೋಪಾಲಕೃಷ್ಣ ಸಾಹೇಬ್ರಿಗೂ ಕೂಡ ಮಿಸ್ ಆಗಿದೆ, ತುಂಬಾ ಬೇಜಾರಾಗಿದೆ. ನಾನು ಘಟಕದ ಅಧ್ಯಕ್ಷ ಸ್ಥಾನ ಇದ್ದೀನಿ, ನಾನು ಘಟಕದ ಅಧ್ಯಕ್ಷ ಸ್ಥಾನಕ್ಕೂ ಕೂಡ ರಾಜೀನಾಮೆ ಕೊಡ್ತಾ ಇದ್ದೀನಿ, ನಮ್ಗೆ ಅವರಿಗೆ ಸಚಿವ ಸ್ಥಾನ ಸಿಗದೆ ಇರೋದಕ್ಕಾಗಿ. ಅದಕ್ಕಾಗಿ ತುಂಬಾ ಬೇಜಾರಾಗಿದೆ. ಈಗ ಕೂಡ್ಲೇ ನಮ್ಮ CM ಸರ್ ದಯವಿಟ್ಟು ನಮ್ಮ ಗೋಪಾಲಕೃಷ್ಣ ಸಾಹೇಬರಿಗೆ ಸಂಪುಟ ದರ್ಜೆಯ ಸ್ಥಾನಮಾನ ನಾನು ಕೊಡ್ಬೇಕು ಅಂತೇಳಿ ಈ ಟಿವಿ ಮೂಲಕ, ಸಾಗರ ಜನತೆಯ ಮೂಲಕ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಸರ್. ಎಸ್ ಸರ್, ಎಸ್. ಥ್ಯಾಂಕ್ ಯು ಉಮೇಶ್ ಅವರೇ, ಕರೆ ಮಾಡಿದ್ದಕ್ಕಾಗಿ. ಜನರ ಅಭಿಪ್ರಾಯವನ್ನು ಕೇಳ್ತಾ ಇದ್ರಿ. 8 ಮಂದಿ ಶಾಸಕರಿದ್ರು ಕೂಡ ಸಚಿವ ಸ್ಥಾನದಲ್ಲಿ ಮಹಿಳೆಯರನ್ನ ಪರಿಗಣಿಸಿಲ್ಲ. ಇದಕ್ಕಾಗಿ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ತಾವು ಕೂಡ ಕರೆ ಮಾಡಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಬಹುದು. ಮಹಿಳೆಯರ ಮತ ಬೇಕು ನಿಮಗೆ, ಆದರೆ ಮಹಿಳೆಯರಿಗೆ ಸ್ಥಾನಮಾನವನ್ನು ಕೊಡೋದಕ್ಕೆ ಆಗೋದಿಲ್ವಾ?
ಸದ್ಯಕ್ಕಿರುವಂಥ ಪ್ರಶ್ನೆ. ಈ ಕುರಿತಂತೆ ರಾಜ್ಯದ ಮಹಿಳೆಯರು ಕೂಡ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಸಂಪುಟ ವಿಸ್ತರಣೆಯಲ್ಲಿ ಮಹಿಳೆಯರೇ ನೆನಪಾಗಲಿಲ್ವಾ ಎನ್ನುವಂಥ ಪ್ರಶ್ನೆಗಳ ನಡುವೆ ಅನೇಕ ಯೋಜನೆಗಳನ್ನು ರಾಜ್ಯ ಸರ್ಕಾರ ಮಹಿಳೆಯರಿಗಾಗಿ ಕೊಟ್ಟಿದೆ. ಶಕ್ತಿ ಯೋಜನೆ ಇದೆ, ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ ಮಾಡಬಹುದು. ಗೃಹಲಕ್ಷ್ಮಿ ಯೋಜನೆ, ತಿಂಗಳಿಗೆ 2,000 ರೂಪಾಯಿ ಬರುತ್ತೆ. ಎಸ್ ದೀಪಕ್ ಅಂತ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ ದೀಪಕ್ ಅವರೇ. ಸರ್ ಸಂಪತ್ ಅವರೇ ನಮಸ್ಕಾರ ಸರ್. ದೀಪಕ್ ಅಂತ ಬೆಂಗಳೂರಿನ ಮಾತಾಡ್ತಿರೋದು. ಹೇಳಿ ದೀಪಕ್ ಅವರೇ, 8 ಜನ ಶಾಸಕರಿದ್ದಾರೆ, ಮಹಿಳಾ ಶಾಸಕರು. ಸರ್ ಮಹಿಳೆಯರಿದ್ದಾರೆ, ಬೇರೆಯವರು ಇದ್ದಾರೆ, ಎಲ್ಲ ಶಾಸಕರು ಸರಿ. ನಾವು ಇಷ್ಟು ದಿವಸದಿಂದ ಗಮನಿಸ್ಕೊಂಡ್ ಬರ್ತಾ ಇದೀವಿ. ಈ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಇವತ್ತವರೆಗೂ ಮುಖ್ಯಮಂತ್ರಿಗಳು ಯಾರಾಗ್ಬೇಕು ನಾನಾಗ್ಬೇಕು ಅನ್ನೋ ಗಲಾಟೆ ನಡೀತಾ ಇತ್ತು. ಇವಾಗ ಮತ್ತೆ ಮೊದಲನೇ ಸಂಪುಟದಲ್ಲಿ ಶಾಸಕರು ನಾವಾಗ್ಬೇಕು ಅಂತ ಆ ಗಲಾಟೆ ನಡೀತಾ ಇತ್ತು. ಇವಾಗ ಎಲ್ಲ ಮುಗಿದ್ಮೇಲೆ ನಮ್ಮನ್ನ ಯಾಕೆ ಮಾಡಲ್ಲ ಇವ್ರನ್ನ ಯಾಕೆ ಮಾಡಲ್ಲ ಅಂತ ಜನ ನಡೀತಾ ಇದೆ. ಇಲ್ಲಿ ಕಾಂಗ್ರೆಸ್ ಅಲ್ಲಿ ಮಹಿಳೆಯರು ಮಾಡ್ತಾರೋ ಪುರುಷರು ಮಾಡ್ತಾರೋ ಅದ್ ಬಿಟ್ಬಿಟ್ಟು ಇವ್ರು ಇದೇ ತರ ಕಿತ್ತಾಡ್ತಾ ಇದ್ರೆ ಜನ ಪರಿಹಾರ ಯಾವಾಗ ನೋಡಕ್ ಸ್ವಾಮಿ ಇವರು? ಇನ್ನೊಂದು ವರ್ಷ ಇದೆ ಏನೋ ಅವ್ರಿಗೆ ಅಷ್ಟೇನೆ. ಇನ್ನ ಇವರೇ ಹಿಂಗೆ ಇದ್ದೆ ನಮ್ ಕತೆ ಏನು, ಜನಗಳ ಕತೆ ಏನು? ಅವ್ರು ಹೆಂಗಸನ್ನಾರ ಮಾಡ್ಕೊಳ್ಳಿ, ಗಂಡಸನ್ನಾರ ಮಾಡ್ಕೊಳ್ಳಿ, ಜನಗಳ ಕಡೆ ಯಾವಾಗ ಗಮನ ಕೊಡ್ತೀರಾ ನೀವು? ಅಷ್ಟೇ. ನಿಮ್ ಕಿತ್ತಾಟನೇ ಹೋಯ್ತಲ್ಲ ಕೊನೆವರೆಗೂ. ದೀಪಕ್ ಅವರು, ಒಂದ್ ಪ್ರಶ್ನೆ ಸರ್ವೇ ಸಾಮಾನ್ಯವಾಗಿ ಹುಟ್ಟುಕೊಳ್ಳುತ್ತೆ. ಮಹಿಳೆಯರಿಗೆ ಸ್ಥಾನಮಾನ ನೀಡಬೇಕು ಅಂತ ಹೇಳಿದ್ರೆ ಮಹಿಳೆಯರು ಮತ ಬೇಕಾಗುತ್ತೆ. ಇವರಿಗೆ ಆಡಳಿತದಲ್ಲಿ ಮಹಿಳೆಯರಿಲ್ಲ ಅಂದಾಗ ಅದೆಲ್ಲ ಕರೆಕ್ಟ್ ಸರ್. ಇವಾಗ ಆಡಳಿತ ಮಹಿಳೆಯರು ತಗೊಳ್ತಾರೆ, ಅದು ಅವರ ಒಂದು ಪರ್ಸನಲ್ ಅಜೆಂಡಾ ಆಗೋಯ್ತು ಸರ್. ನಾವು ಜನಗಳ ಬಗ್ಗೆ ಏನ್ ಸರ್, ಅವ್ರು ಇರೋದು ಏನಕ್ಕೋಸ್ಕರ? ಜನಗಳಿಗೋಸ್ಕರ. ಇಷ್ಟೊಂದು ಅಧಿಕಾರ ದಾಹ ಇಟ್ಕೊಂಡು ಇವರು ನಮ್ಗೆ ಯಾರು ಒಳ್ಳೇದ್ ಮಾಡ್ತಾರೆ? ಮಹಿಳೆಯರು ಬಂದ್ರೇನು, ಗಂಡಸರು ಬಂದ್ರೇನು? ಅವರೇ ಇದಾರೆ ಸರ್ಕಾರದಲ್ಲಿ, ಅವ್ರು ಆಲ್ರೆಡಿ MLA-ಗಳಾಗಿದ್ದಾರೆ. ನಮ್ ಜನಗಳಿಗೆ ಏನ್ ಪ್ರಯೋಜನ? ಮಹಿಳೆಯರು ಬಂದ್ರೇನು, ಇವ್ರು ಬಂದಾದ್ರೇನು? ಕಿತ್ತಾಡ್ಕೊಂಡಿರ್ತಾರೆ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ ದೀಪಕ್ ಅವರೇ. ಜಗದೀಶ್ ಅಂತ ಹೇಳಿ ಹಾಸನದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಜಗದೀಶ್ ಅವರೇ. ಸರ್ ನಮಸ್ಕಾರ. ಮಹಿಳೆಯರಿಗೆ ಸಂಪುಟದಲ್ಲಿ ಸ್ಥಾನಮಾನ ಸಿಕ್ಕಿಲ್ಲ, ತಾವೇನ್ ಹೇಳ್ತೀರಾ? ಹೌದು, ಮಾಡಿರೋದು ತಪ್ಪು ಇದು ಕಾಂಗ್ರೆಸ್ ಸರ್ಕಾರ. ಈಗ ಮಹಿಳೆಯರು ಮತದಾರರು ಇವತ್ತು ಯಾವ್ದು ಇದಲ್ಲ ಅಂತ ಅಂದಾಗ ಒಂದ್ 2-3 ಜನ ತರ ಕೊಡ್ಬೇಕು ಸಚಿವತನವ. ನಿಜ ಹೌದು ಮಾಡಿ. ಯಾಕಂದ್ರೆ ಬರೀ ಇವರಲ್ಲ, ನಮ್ಮಲ್ಲಿ ಮಹಿಳೆಯರು ಇದ್ರೆ ನಾವು ದೇಶ, ನಮ್ಮ ರಾಜ್ಯ, ನಾವು ಎಲ್ಲ ಇರೋದು. ಖಂಡಿತ ಅವ್ರು ಎಲ್ಲಕ್ಕೂ ಬೇಕು. ಯಾಕಂದ್ರೆ ಒಬ್ಬರ ಸಬಲೀಕರಣ ಮಾಡೋದು ಅವರು ನಮ್ಮನ್ನ ಕಾಯೋರು. ಇವ್ರು ಮಾಡಿರೋ ತಪ್ಪು. ನನಗೆ DK ಶಿವಕುಮಾರ್ ಅವರಾಗ್ಲಿ ಇಲ್ಲ ಹೈಕಮಾಂಡ್ ಅವರಲ್ಲಿ ಮಾಡಿರೋ ತಪ್ಪು ಸರ್ ಇದು. ನಾನೆಂತ ಇದು ಖಂಡಿಸ್ತೀನಿ. ನಾನು ಒಬ್ಬ ರೈತ ಸಂಘದ ಜಿಲ್ಲಾ ಸಾಮಾಜಿಕ ನಾಯಕದ ಅಧ್ಯಕ್ಷ ಮಂಡಳಿಯಲ್ಲಿ ಇದ್ದೀನಿ. ಹಾಸನ ಜಿಲ್ಲೆ ಅರ್ಕಲಗೋಡು ತಾಲೂಕು ವನಗಾನಹಳ್ಳಿ ನಮ್ದು. ನಿಮ್ ಟಿವಿನ ಯಾವಾಗ್ಲೂ ನಾನು ನೋಡ್ತಾ ಇರ್ತೀನಿ. ಯಾಕೆಂದ್ರೆ ಇದಕ್ಕೆ ನಾವು ನೋಡ್ತಾ ಇರ್ತೀವಿ. ಪಾಪ ನೀವು ಒಳ್ಳೊಳ್ಳೆ ಕಾರ್ಯಕ್ರಮ ಕೊಡ್ತೀರಿ, ನೋಡ್ತೀವಿ. ಒಂದ್ಸಲ ನಿಮ್ ಟಿವಿಗೆ ಇದಕ್ ಬರ್ಬೇಕು ಅಂತ ಒಂದ್ 2-3 ಸಲ ಇದ್ ಮಾಡಿದೆ, ಕರೆ ಸಿಕ್ನಿಲ್ಲ, ಈಗ ಸಿಕ್ತು. ಧನ್ಯವಾದಗಳು. ಥ್ಯಾಂಕ್ ಯು ಜಗದೀಶ್ ಅವರೇ. ಸುಭಾಷ್ ಅಂತೇಳಿ ಮತ್ತೊಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ. ಸುಭಾಷ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಏನ್ ಹೇಳ್ತೀರಾ? ಮಹಿಳೆಯರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನಮಾನ ಕೊಟ್ಟಿಲ್ಲ, 8 ಜನ ಶಾಸಕರಿದ್ದಾರೆ, ಮಹಿಳಾ ಶಾಸಕರು. ಹೌದು ಸರ್. ತಮ್ಮ ಅಭಿಪ್ರಾಯ ಹೇಳಿ. ಶಾಸಕರಲ್ಲಿ ಈಗ ಎಕ್ಸಿಸ್ಟಿಂಗ್ ಏನಿದ್ದಾರೆ ಅವ್ರಿಗೆ ಮಂತ್ರಿಗಿರಿ ಕೊಟ್ಟಿರೋರಿಗೆ ಮತ್ತೆ ರಿಪೀಟೆಡ್ ಕೊಡಬಾರ್ದು ಸರ್, ನನ್ನ ಅಭಿಪ್ರಾಯ. ಓಕೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಒಬ್ರಿದ್ರು. ಉಮಾಶ್ರೀ ಅವ್ರಿಗೂ ಕೊಟ್ಟಿದ್ರು ಅನ್ಸುತ್ತಲ್ಲ ಈ ಹಿಂದೆ. ಸೊ ರಿಪೀಟೆಡ್ ಇಲ್ದಿರಾ ಹೊಸ ಮಕ್ಕಳಿಗೆ ಯಾರಿಗಾದ್ರೂ ಕೊಡ್ಬೋದು, ಇದು ನಮ್ಮ ಅಭಿಪ್ರಾಯ. ಅಪಾರ್ಟ್ ಫ್ರಮ್ ದಟ್, ನಮ್ಮ ಬಾಗೇಪಲ್ಲಿ ಶಾಸಕರಾದ SN ಸುಬ್ಬಾರೆಡ್ಡಿ ಅವರು ಇದ್ರು. ಅವರು 3 times ಕಂಪ್ಲೀಟ್ ಮಾಡಿದ್ದಾರೆ. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಉಮಾ ಅಂತೇಳಿ ಹೆಬ್ಬಾಳದಿಂದ ಕರೆ ಮಾಡಿದ್ದಾರೆ. ಉಮಾ ಅವ್ರ ನಮಸ್ಕಾರ. ನಮಸ್ತೆ ಸರ್. ಏನ್ ಹೇಳ್ತೀರಾ ಮೇಡಮ್? ಮಹಿಳೆಯರ ಮತ ಬೇಕು, ಆದ್ರೆ ಸಚಿವ ಸ್ಥಾನದಲ್ಲಿ ಮಾತ್ರ ಮಹಿಳೆಯರಿಗೆ ಸ್ಥಾನಮಾನ ಇಲ್ಲ. ನಿಮ್ಮ ಅಭಿಪ್ರಾಯ ಏನು? ಸರ್, ಇವ್ರದ್ದು ಗಾಯತ್ರಿ ಶಾಂತೇಗೌಡ ಅವ್ರದ್ದು ಹೆಸರಿತ್ತು ಅಂತ ನಾವೆಲ್ಲ ನೋಡಿದ್ವಿ ಮಾಧ್ಯಮದ ಮುಖಾಂತರನೇ. ಕೊನೆ ಮೂಮೆಂಟ್ ಅಲ್ಲಿ ಅವ್ರ ಹೆಸರಿಲ್ಲ, ಅವರು ಏನೋ ಇನ್ನು ಅಂದ್ರೆ ಇದು ಅಧಿಕಾರ ಸ್ವೀಕಾರ ಮಾಡಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ಇದು ಮಾಡಿದ್ರು. ಇನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಲಾಸ್ಟ್ ಟೈಮ್ ಆಗಿದ್ದಾರೆ. ಈಗ ಕನೀಜ್ ಫಾತಿಮಾಗೆ ಕೊಡೋಣ ಅಂದ್ರೆ ಈಗ 3 ಮೆಂಬರ್ಸ್ ಈಗ ಮುಸ್ಲಿಂ ಇದರಿಂದನೇ ಅವ್ರ ಕಡೆ ಆಗಿದ್ದಾರೆ. ಯಾರು ಜಮೀರ್ ಅವರು, ರಿಜ್ವಾನ್ ಮತ್ತೆ ಇವರು
ಹಂಗಾಗಿ ಉಮಾಶ್ರೀ ಅವರು ಹಿಂದೆ ಒಂದ್ ಟೈಮ್ ಆಗಿದ್ದಾರೆ, ಮತ್ತೆ ಲಾಸ್ಟ್ ಟೈಮ್ ಎಲೆಕ್ಷನ್ ಸೋತಿದ್ದಾರೆ, ಮತ್ತೆ ಆದ್ರೂ ಅವರು ಪರಿಗಣಿಸಿ MLC ಸ್ಥಾನ ಕೊಟ್ಟಿದ್ದಾರೆ ಅವ್ರಿಗೆ ಆಲ್ರೆಡಿ. ಈಗ ಅವ್ರಿಗೆ ಕೊಡೋದಕ್ಕಿಂತ ಈಗ ನೆಕ್ಸ್ಟ್ ಇವರು ಮುನಿಯಪ್ಪ ಅವ್ರ ಮಗಳು ಅವರು ಅಥವಾ ಈಗ ಇವರು ಗಾಯತ್ರಿ ಶಾಂತೇಗೌಡ ಅವ್ರಿಗೆ ಕೊಡೋದು ನಿಜವಾಗ್ಲೂ ಕೊಡ್ಬೇಕಾಗಿತ್ತು. ಅವ್ರನ್ನ ಕರೆಕ್ಟ್ ಆಗಿ ಅವರು ಗಾಯತ್ರಿ ಮೇಡಮ್ ಅವ್ರನ್ನ ಕರೆಕ್ಟ್ ಆಗಿ ಅವ್ರು ಗುರುತಿಸಿದ್ರು ಆ ಮಾನದಂಡದಲ್ಲಿ ಕೊಡ್ಬೋದು. ವೇಟ್ ಮಾಡ್ತಾ ಇದ್ರು ಅವರೊಂದು ಕೋರ್ಟ್ ಇದಕ್ಕೋಸ್ಕರ. ಈಗ ಅವ್ರ ಪರವಾಗಿ ಆಗಿದೆ, ಅವ್ರಿಗೆ ಕೊಟ್ಟಿದ್ರೆ ಒಂದು ಒಳ್ಳೇದು ಆಗ್ತಾ ಇತ್ತು. ಅದೇ ರೀತಿ ನಯನ ಮೋಟಮ್ಮ ಅವ್ರಿಗೂ ಕೊಡ್ಬೋದಾಗಿತ್ತು. ಎಲ್ಲ ಇದ್ರು, ಅದು ತುಂಬಾ ಅಷ್ಟೊಂದು ಆಲೋಚನೆ ಮಾಡೋ ಅವಶ್ಯಕತೆ ಇರ್ಲಿಲ್ಲ, ಅವ್ರು ಇಷ್ಟೊಂದು ಟೈಮ್ ತಗೊಳ್ಳೋ ಅವಶ್ಯಕತೆ ಇರ್ಲಿಲ್ಲ. ಕೊಡ್ಬೇಕಾಗಿತ್ತು ಸರ್. ಯಾಕಂತಂದ್ರೆ ಮಹಿಳೆಯರು ನಾವು ಓಟ್ ಹಾಕ್ತಾ ಇದೀವಿ. ಈಗ ನೆಕ್ಸ್ಟ್ ಯಾವ ಮಾನದಂಡದಲ್ಲಿ ನಾವು ಓಟ್ ಹಾಕ್ಬೇಕು? ಖಂಡಿತ ಮಹಿಳಾ ಸಬಲೀಕರಣ ಅಂತ ಹೇಳ್ತಾರೆ ಮೇಡಮ್. ಒಬ್ರು ಮಹಿಳೆಯಾಗಿ ತಾವೇನು ಹೇಳ್ತೀರಾ? ಹೌದು, ಮಹಿಳಾ ಮತ್ತು ಮಕ್ಕಳ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಈಗ ನಾವು ನಮ್ಮ ಕೆಲ್ಸಗಳಾಗ್ಬೇಕಂತಂದ್ರೆ ನಾವು ಈಗ ಹೋಗ್ಬೇಕಂದ್ರೆ ಯಾರ ಹತ್ರ ಹೋಗ್ಬೇಕು? ಇನ್ನೂ ಆಗಿಲ್ಲ. ಇಲಾಖೆಗಳ ಕೆಲ್ಸಗಳೆಲ್ಲ ಈ ತರ ಆಗಿದೆ. ಅದ್ರಲ್ಲೂ ಈ ತರ ಮತ್ತೆ ಅದನ್ನ ತಡೆ ಹಿಡಿದ್ರೆ ಕಷ್ಟ ಆಗುತ್ತೆ. ಈಗ ಒಂದು ಪೋಸ್ಟ್ ಮೇ ಬಿ ಕೊಡ್ಬೋದು ಅನ್ಸುತ್ತೆ ಇಲ್ಲಿ ಮೀನಾಮೇಷ ಹೇಳ್ಸಕ್ಕಿನ್ನ. ಓಕೆ, ಥ್ಯಾಂಕ್ ಯು ಉಮಾ ಅವರೇ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದು, ತಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಬಹುದು. ಹಾಗೇನೆ ಮಹಿಳೆಯರಿಗೆ ಅನ್ಯಾಯ ಆಗ್ತಾ ಇದೆ ಅನ್ನುವಂಥ ದೊಡ್ಡ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಒಂದು ಕಡೆಯಲ್ಲಿ ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ಶಾಸಕರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತೇಳಿ. ರಾಜಣ್ಣ ಅಂತೇಳಿ ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ ರಾಜಣ್ಣ ಅವರೇ. ನಮಸ್ಕಾರ ಸರ್. ಮಹಿಳೆಯರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನಮಾನ ಸಿಕ್ಕಿಲ್ಲ, ಏನ್ ಹೇಳ್ತೀರಾ ತಾವು? ಕೊಡ್ಬೇಕು ಸರ್, ಮಹಿಳೆಯರಿಗೂ ಒಬ್ರಿಗೂ ಕೊಟ್ಟಿಲ್ಲ ಅಂದಾಗ ನೋವಿನ ಸಂಗತಿ ಇದು. ಖಂಡಿತ. ಹಾಗಾಗಿ ಈಗ ಯಾರಿಗೆ ಪ್ರತಿನಿಧಿ ಅಂದ್ರೆ ಆಗ್ಲಿಕ್ಕೆ ಅವ್ರಿಗೆ ಅವಕಾಶ ಕೊಟ್ಟಿಲ್ಲ ಅಂತ ಹೆಣ್ಮಕ್ಳಿಗೆ ಕೊಡ್ಬೇಕು. ಯಾರಾದ್ರೂ ಒಬ್ರಿಗೆ ಕೊಡ್ಲಿ, ಅವ್ರು ಇವರು ಅಂತ ಅಲ್ಲ, ಜಾತ್ಯತೀತವಾಗಿ ನಾವ್ ಯಾರೇ ಇದ್ರು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಅವ್ರಿಗೆ ಕೊಡ್ಬೇಕು ಹೆಣ್ಮಕ್ಳಿಗೆ. ದಯಮಾಡಿ ಕೊಡ್ಲಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಮುಂದುವರಿಸಿದ್ರೆ ಚೆನ್ನಾಗಿತ್ತು ಅಂತ ನನ್ನ ಭಾವನೆ. 8 ಜನ ಇದ್ದಾರೆ ಒಟ್ಟಿನಲ್ಲಿ. ಅದೇ ಒಬ್ರಿಗಾದ್ರೂ ಅವಕಾಶ ಕೊಡ್ಬೇಕಿತ್ತು. ಇದು ತಪ್ಪು, ಅನ್ಯಾಯ ಆಗ್ತದೆ. ಅವ್ರೆಲ್ಲರೂ ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದು ನೈಜವಾಗಿದೆ. ದಯಮಾಡಿ ಈಗ್ಲಾದ್ರೂ ಒಂದು ಸೀಟ್ ಇದೆ, ಅವಕಾಶ ಇದೆ, ನೋಡಿ ಅವ್ರಿಗೆ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಅವ್ರಿಗೆ ಯಾರಿಗಾದ್ರೂ ಹೆಣ್ಮಕ್ಳಿಗೆ ಒಬ್ರಿಗೆ ಅವಕಾಶ ಮಾಡಿಕೊಡ್ಲಿ ಅಂತ ನನ್ನ ಒಂದು ವಿನಂತಿ. ಓಕೆ, ಥ್ಯಾಂಕ್ ಯು ರಾಜಣ್ಣ ಅವರೇ ಕರೆ ಮಾಡಿದ್ದಕ್ಕಾಗಿ. ಸಚಿನ್ ಅಂತೇಳಿ ಶಿವಮೊಗ್ಗದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಸಚಿನ್ ಅವರೇ. ಸರ್ ನಮಸ್ತೆ. ಏನ್ ಹೇಳ್ತೀರಾ? 8 ಜನ ಮಹಿಳಾ ಶಾಸಕರಿದ್ರು, ಒಬ್ರಿಗೂ ಕೂಡ ಸಚಿವ ಸ್ಥಾನ ಕೊಟ್ಟಿಲ್ಲ. ಹೌದು ಸರ್, ಖಂಡಿತ ಕೊಡ್ಲೇಬೇಕು. ಮಹಿಳೆಯರಿಗೂ ಸ್ಥಾನ ಕೊಡ್ಬೇಕು. ಹೌದು, ಮಹಿಳಾ ಮೀಸಲಾತಿ ಅಂತ ಹೇಳೋದು ಒಂದೇ ಅಲ್ಲ, ನಿಜ. ಎಲ್ಲ ಸರ್ಕಾರಗಳು ಅದಕ್ಕೆ ಬದ್ಧರಾಗಿರ್ಬೇಕು. ಹೌದು, ಕ್ಯಾಬಿನೆಟ್ ಅಲ್ಲಿ 2 ಜನಕ್ಕಾದ್ರೂ ಸ್ಥಾನ ಕೊಡ್ಲೇಬೇಕು ಸರ್. ಒಬ್ರಿಗೂ ಕೊಟ್ಟಿಲ್ವಲ್ಲ ಮಹಿಳೆಯ ಸರ್? ಒಬ್ರಿಗೂ ಕೊಟ್ಟಿಲ್ವಲ್ಲ ಅಂತ ಹೇಳಿದೆ. ಹೌದೌದು, ಈಗ ಒಂದು ಸ್ಥಾನ ಖಾಲಿ ಇದೆ, ಅದನ್ನಾದ್ರೂ ಪರಿಗಣನೆಗೆ ತಗೊಬೇಕು ಸರ್ ಸರ್ಕಾರ. ಓಕೆ ಓಕೆ, ಥ್ಯಾಂಕ್ ಯು ಸಚಿನ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಮಹಿಳೆಯರ ಮತ ಬೇಕು ನಿಮಗೆ. ರಾಜ್ಯದ ಜನತೆ ಕೂಡ ಹೇಳ್ತಾ ಇರೋದು ಇದನ್ನೇ. ಸಾಕಷ್ಟು ಕಾಲರ್ಗಳು ಕೂಡ ಹೇಳಿದ್ರು, ಮಹಿಳಾ ಸಬಲೀಕರಣ ಅಂತೇಳಿ ಸರ್ಕಾರ, ಜನಪ್ರತಿನಿಧಿಗಳು ಹೋದಲ್ಲಿ ಬಂದಲ್ಲಿ ದೊಡ್ಡ ದೊಡ್ಡ ಭಾಷಣವನ್ನ ಮಾಡ್ತೀರಿ. ಏನ್ ಮಹಿಳಾ ಸಬಲೀಕರಣ? ನಿಮ್ಮ ಸಂಪುಟದಲ್ಲೇ ಒಬ್ರು ಮಹಿಳಾ ಸಚಿವರಿಲ್ಲ ಅಂತ ಹೇಳಿದ್ರೆ ಏನ್ ಕತೆ? 8 ಜನ ಮಹಿಳಾ ಶಾಸಕರಿರೋದು, 5 MLAಗಳು, 3 MLCಗಳು. ಒಬ್ರಿಗಾದ್ರೂ ಕೊಡಬಹುದಿತ್ತು. ಒಬ್ಬರ ಹೆಸರು ಪಟ್ಟಿಯಲ್ಲಿ ಬರುತ್ತೆ, ಅದಾದ ಮೇಲೆ ಅವರನ್ನ ಆ ಪಟ್ಟಿಯಿಂದ ತೆಗಿತೀರಿ. ಸದಾ ಅಂತೇಳಿ ಹಾಸನದಿಂದ ಕರೆ ಮಾಡಿದರೆ. ನಮಸ್ಕಾರ ಸದಾ ಅವರೇ. ಸರ್ ನಮಸ್ತೆ ಸರ್. ಏನ್ ಹೇಳ್ತೀರಾ? ಒಟ್ಟು 8 ಶಾಸಕರು, ಒಬ್ರಿಗೂ ಕೂಡ, ಒಬ್ಬ ಮಹಿಳೆಗೂ ಕೂಡ ಸಚಿವ ಸಂಪುಟದಲ್ಲಿ ಸ್ಥಾನಮಾನ ಸಿಕ್ಕಿಲ್ಲ. ಹೌದು ಸರ್, ತುಂಬಾ ನೋವಾಗಿದೆ. ಮೊದಲನಾಗಿ ನಮಗೆ ದೊಡ್ಡ ನೋವು ಏನಂದ್ರೆ ನಮ್ ಗಾಯತ್ರಿ ಶಾಂತೇಗೌಡರದ್ದು ಹೊರಟೋಗಿದೆ. ತುಂಬಾ ಹತ್ರಗಳು ಬಂದು ಪ್ರಮಾಣ ವಚನ ಸ್ವೀಕಾರ ಮಾಡೋ ಟೈಮಲ್ಲಿ ಮಿಸ್ ಆಗಿದೆ ಅವ್ರ ಹೆಸರು. ಅದು ನಮಗೆ ತುಂಬಾ ಆಘಾತ ತಂದಿದೆ. ಯಾಕಂದ್ರೆ ನಮ್ಮ ಜಿಲ್ಲೆಯವರು, ಚಿಕ್ಕಮಗಳೂರು, ನಮ್ಗೆ ಅದನ್ನು ತುಂಬಾ ನೋವಾಗಿದೆ. ಎರಡನೇದು, ನಮ್ಮ ರಹೀಂ ಖಾನ್ ಸಾಹೇಬ್ ಒಂದು ಕೊಡ್ಬೇಕಾಯ್ತು ಸಚಿವ ಸ್ಥಾನ. ಬೀದರಲ್ಲಿ ಅವರು ತುಂಬಾ ಡೆವಲಪ್ಮೆಂಟ್ ಮಾಡಿದ್ದಾರೆ, ಹಾಸ್ಪಿಟಲ್ಸ್ ಅಂತಿದ್ದಾರೆ, ತುಂಬಾ ಸ್ಲಮ್ ಏರಿಯಾ ಎಲ್ಲ ಡೆವಲಪ್ಮೆಂಟ್ ಮಾಡಿದ್ದಾರೆ ಆಲ್ಮೋಸ್ಟ್. ಸ್ವಲ್ಪ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇತ್ತು ಅವ್ರಿಗೆ, ಅದೊಂದು ಒಪ್ಕೊಳ್ಳಲ್ಲ. ಬಟ್ ಒಳ್ಳೆ ವ್ಯಕ್ತಿ, ಯಾವುದೇ ರೀತಿಯ ಒಂದೇ ಒಂದು ಬ್ಲಾಕ್ ಡಾಟ್ ಇಲ್ಲ. ಥ್ಯಾಂಕ್ ಯು ಸುಧಾ ಅವರೇ ಕರೆ ಮಾಡಿದ್ದಕ್ಕಾಗಿ. ಆರತಿ ಅಂತೇಳಿ ಮಾಗಡಿಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಆರತಿ ಅವರೇ.
ಸರ್ ಭಾರತಿ ಅಂತ. ಭಾರತೀಯವರೇ 8 ಜನ ಮಹಿಳಾ ಶಾಸಕಿಯರು, ಒಬ್ಬರಿಗೂ ಕೂಡ ಸಚಿವ ಸ್ಥಾನ ಸಿಗಲಿಲ್ಲ. ಸರ್ಕಾರ ದೊಡ್ಡದಾಗಿ ಭಾಷಣ ಬಿಗಿಯುತ್ತೆ, ಮಹಿಳಾ ಸಬಲೀಕರಣ, ಮಹಿಳಾ ಮೀಸಲಾತಿ ಅಂತೇಳಿ. ಒಬ್ರು ಹೆಣ್ಣು ಮಗಳಾಗಿ ನೀವೇನ್ ಹೇಳ್ತೀರಾ ಮೇಡಮ್? ಒಬ್ರಿಗಾದ್ರೂ ಕೊಡ್ಬೇಕಾಗಿತ್ತಲ್ವಾ? ಮೋದಿ ಅವ್ರು ಬಡ್ಕೊತಾರೆ 30% ಮಹಿಳೆಯರಿಗೆ ಮೀಸಲಾತಿ ಐತೆ ಅಂತ. ಇವರು ಇಂದಿರಾ ಗಾಂಧಿ ಅವರು ಪ್ರಧಾನ ಮಂತ್ರಿಯಾಗಿ ದೇಶ ಆಳದಂತ ಕಾಂಗ್ರೆಸ್ ಪಕ್ಷದವರು ಒಂದು ಮಹಿಳೆನ ಆಯ್ಕೆ ಮಾಡೋ ಅಷ್ಟು ಇಲ್ವಾ ಸರ್ ಇವರು? ಖಂಡಿತ. ನಿಮ್ಮ ಆಕ್ರೋಶ ಖಂಡಿತವಾಗ್ಲೂ ಇದೆ. ಥ್ಯಾಂಕ್ ಯು ಭಾರತೀಯವರೇ ಕರೆ ಮಾಡಿದ್ದಕ್ಕಾಗಿ. ಒಂದು ಕಡೆಯಲ್ಲಿ ಇಂದಿರಾ ಗಾಂಧಿಯವರು ಕಾಂಗ್ರೆಸ್ ಪಕ್ಷದ ನಾಯಕಿಯಾಗಿ ಆಳದವರು, ಆದರೆ ಅಂಥವರ ಪಕ್ಷದಲ್ಲಿಯೇ ಮಹಿಳೆಯರಿಗೆ ಸ್ಥಾನಮಾನ ಇಲ್ಲ ಎನ್ನುವುದಾಗೂ ಕೂಡ ಕರೆ ಮಾಡಿದವರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ.